ಯಾರು ಈ ಕ್ಯಾಮ್ರಾಗಳು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು. ನೀವು ಡೆಡ್ ಲೈನೇ ಇಲ್ಲ ಅಂದ್ರೆ ಮತ್ತೆ ಅದ್ರ ಇಲ್ಲ ಪ್ರಸ್ತುತ ಅಲ್ಲ ಇದೆ. ಇಲ್ಲ, ಯಾರೇ ಈಗ ವಾರಕ್ಕೆ ಒಂದು ಸಮುದಾಯ ಎತ್ತಾ ಇದ್ದೀರಾ ನೀವು, ನಾನೇನ್ ಮಾಡ್ಲಿ? ನೀವು ಹಿಂಗೆ ನಮ್ಮ ಸ್ನೇಹಿತರು ಹೋಗಿ ಹಿಂಗೆ ಮೈಕ್ ಇಟ್ರೆ ನಾವೇನ್ ಮಾಡ್ಲಿ? ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನ್ ಹೇಳಿ? ನೀವು ಕ್ವಶನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಉತ್ತರ ಇಲ್ಲ ಅಂತ ಹಾಕ್ತೀರಾ. ಉತ್ತರ ಕೊಟ್ರೆ ಇವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂಥ ಏನೋ ನರೇಟಿವ್ ಇರ್ತದೆ. ನಾವು ಮಾತಾಡಿದ್ರು ಕಷ್ಟ, ಮಾತಾಡಿಲ್ಲ ಅಂದ್ರೂ ಕಷ್ಟ. ಯಾವುದು ಸರ್? ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ CM ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಪಾಲು ಅನ್ನ ತರೋದು ನಮ್ದೆಲ್ಲರದು ಜವಾಬ್ದಾರಿ ಆಗ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಪದೋನ್ನತಿ ಹೊಂದ್ತಾರೆ ಅಂತ ಚರ್ಚೆ ಸರ್. ಯಾರು ಮಾಡ್ತಾರೆ? ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ಹೇಳ್ತಾರೆ? ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೆಂಗೆ ಹೇಳ್ತಾರೆ? ಅಥವಾ ನೀವೇ ನಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ? ನೀವು ಹೇಳಿದ್ರು ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ಯಾವುದಕ್ಕೆ? ಇಲ್ಲ, ಯಾವುದಕ್ಕೆ ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ. ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೆ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ. ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಟ್ ದ ರೈಟ್ ಟೈಮ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.